ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ನಗರದಲ್ಲಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಕ್ಸಾ ಅಂತ ಏನು ನಾವು ಪಾಪ್ಯುಲರ್ಲಿ ಕರಿತೀವಿ, ಅವರು ಜೂನ್ 3ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹಲವಾರು ವಿದ್ಯಾರ್ಥಿಗಳ ಮತ್ತು ಸ್ಪರ್ಧಾಕಾಂಕ್ಷಿಗಳ ವಿಷಯಗಳನ್ನ ಇಟ್ಕೊಂಡು ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದರು. ನಮ್ಮ ಮಿಚಿಗನ್ ಕಾಂಪೌಂಡ್ ಅಂತ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಬರುತ್ತೆ, ಅಲ್ಲಿ ಒಂದು ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದರು. ಅದ್ರ ಕುರಿತಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೇಳಿದ್ವಿ ಅವರಿಂದ. ಅಂದರೆ ಎಷ್ಟು ಜನ ಸೇರ್ತಾರೆ, ಯಾರ್ಯಾರು ಲೀಡರ್ಸ್ ಬರ್ತಾರೆ, ಯಾವ್ಯಾವ ಕಡೆಯಿಂದ ಸ್ಟೂಡೆಂಟ್ಸ್ ಬರ್ತಾರೆ, ಆ ಸ್ಟೂಡೆಂಟ್ಗಳನ್ನ ನಿಯಂತ್ರಣ ಮಾಡೋದು ಹೇಗೆ, ಮತ್ತು ಮಾರ್ಗ ಯಾವುದು, ಇನ್ನೊಂದು ಮತ್ತೊಂದು ಎಲ್ಲ ಭಾಳಷ್ಟು ಮಾಹಿತಿಯನ್ನು ನಾವು ಕೇಳಿದ್ರ ಹಿನ್ನೆಲೆಗೆ ಅವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅವರು ಕೊಟ್ಟಿರುವಂಥ ಮಾಹಿತಿ ಸಮರ್ಪಕವಾಗಿಲ್ಲ ಮತ್ತು ನಮಗೆ ಅಗತ್ಯ ಎಲ್ಲ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ಈ ಹಿಂದೆ ಇದೇ ಒಂದು ಸಂಘಟನೆ ಹಲವಾರು ಬಾರಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ನಿಯಮಗಳೇನಿತ್ತು ಆ ನಿಯಮಗಳ ಉಲ್ಲಂಘನೆ ಮಾಡಿರುವಂಥದ್ದು, ಜುಬ್ಲಿ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಜಂಕ್ಷನ್ಗಳಲ್ಲಿ ರಸ್ತೆಗಳನ್ನು ತಡೆ ಮಾಡಿರುವಂಥದ್ದು, ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕರ ಒಂದು ಸಂಚಾರ ಇರ್ಬೋದು, ಅವರ ದಿನನಿತ್ಯ ಜೀವನ ಇರ್ಬೋದು, ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಅನುಮತಿಯನ್ನು ನಿರಾಕರಣೆ ಮಾಡಿದ್ದೇವೆ. ಆ ಅನುಮತಿ ನಿರಾಕರಣೆ ಮಾಡಿರುವಂಥದ್ದು ಜೂನ್ 3ನೇ ತಾರೀಕಿನ ಪ್ರತಿಭಟನೆಗೆ ಅನುಮತಿ ನಿರಾಕರಣೆ ಮಾಡಿರುವಂಥ ಪ್ರತಿಯನ್ನು ಕಾಂತಕುಮಾರ್, ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅದರ ಪ್ರೆಸಿಡೆಂಟ್, ಅವ್ರಿಗೆ ಒಂದು ಕಾಪಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ಒಂದು ಪ್ರತಿಭಟನೆ ಕುರಿತಾಗಿ ಈ ಭಾಗದ ಭಾಳ ಹಿರಿಯರು ಮತ್ತು ಭಾಳ ದೊಡ್ಡ ಹೋರಾಟಗಾರರಾಗಿರುವಂತಹ ಬಿ.ಡಿ. ಹಿರೇಮಠ್, ಅಡ್ವೊಕೇಟ್ ವಾಯ್ಸ್ ಫಾರ್ ಜಸ್ಟಿಸ್, ಇವರು ಕೂಡ ಈ ಒಂದು ಪ್ರತಿಭಟನೆಗೆ ಅನುಮತಿ ಯಾಕೆ ಕೊಡಬಾರ್ದು ಅಂತ ನಮ್ಮ ಹತ್ರ ಚರ್ಚೆ ಮಾಡಿದರು. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಇಲ್ಲಿ ಹಿಂದೆ ನಡೆದಿರುವಂಥ ಘಟನೆಗಳ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಮತ್ತು ಒಟ್ಟಾರೆಯಾಗಿ ಜೂನ್ 3ನೇ ತಾರೀಕಿನ ಅಕ್ಸಾ ಅವರ ಒಂದು ಪ್ರತಿಭಟನೆ ಅನುಮತಿ ನೀಡಿಲ್ಲ. ಹಾಗಾಗಿ ಯಾರೂ ಸಾರ್ವಜನಿಕರಾಗಲಿ ವಿದ್ಯಾರ್ಥಿಗಳಾಗಲಿ ಗೊಂದಲದ ಹೇಳಿಕೆಗೆ ಕಿವಿ ಕೊಡಬಾರ್ದು ಮತ್ತು ಯಾರೂ ಅನುಮತಿ ಇಲ್ಲದ ಪ್ರತಿಭಟನೆಯಲ್ಲಿ ಆಗಬಾರ್ದು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಅಕ್ಸಾ ಏನಿದೆ, ಇದು ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್, ಇವರು ಕೂಡ ಈ ಹಿಂದೆ ಎಲ್ಲ ಸಂದರ್ಭಗಳಲ್ಲೂ ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅಂದರೆ ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡಿಲ್ಲ. ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಎಕ್ಸಸಸ್ ಆಗಿತ್ತು ಅಂತ ಪ್ರಕರಣ ದಾಖಲಾಗಿರೋದು ಬೇರೆ. ಆದರೆ ಪೊಲೀಸ್ ಅನುಮತಿ ಇಲ್ಲದೆ ಯಾವುದೇ ಒಂದು ಪ್ರತಿಭಟನೆ ಭಾಗಿಯಾಗಿಲ್ಲ. ಈ ಬಾರಿ ಕೂಡ ಪೊಲೀಸರ ಏನು ಅನುಮತಿ ನಿರಾಕರಣೆ ಕಮ್ಯುನಿಕೇಷನ್ ಮಾಡಿದ್ದೀವಿ, ಆ ಪ್ರಕಾರ ಅವ್ರು ನಡ್ಕೋತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.